ವೆಬ್ ಅಪ್ಲಿಕೇಶನ್ನಲ್ಲಿ ಈಗ ವಿಲೇಜ್ ಅಕೌಂಟೆಂಟ್ಸ್ ಅವರ ಲಾಗಿನ್ನಿಂದ ಆ ಅಪ್ಲಿಕೇಶನ್ಸನ್ನು ಪ್ರೊಸೆಸ್ ಮಾಡಿ ನೆಕ್ಸ್ಟ್ ಮುಂದಿನ ಹಂತಕ್ಕೆ ಅವರು ಕಳಿಸಿದ್ಮೇಲೆ ನೆಕ್ಸ್ಟು ಅದು ಆರ್ ಐ ಲಾಗಿನ್ಗೆ ಬರುತ್ತೆ. ನಂತರ ಅವರು ಆರ್ ಐ ಲಾಗಿನ್ನಿಂದ ಅದು ವೆರಿಫಿಕೇಶನ್ ಮಾಡಾದ್ಮೇಲೆ ಅದು ಶಿರಸ್ತಾರ್ ಲಾಗಿನ್ಗೆ ಹೋಗುತ್ತೆ. ಶಿರಸ್ತಾರಿಂದ ತಹಶೀಲ್ದಾರ್ ಲಾಗಿನ್ಗೆ ಹೋಗುತ್ತೆ. ತಹಶೀಲ್ದಾರ್ ಲಾಗಿನ್ನಿಂದ ಕಮಿಟಿಗೆ ಅದು ಅಪ್ಲಿಕೇಶನ್ಸು ಫಾರ್ವರ್ಡ್ ಆಗುತ್ತೆ. ಈ ರೀತಿ ಈಗ ವಿಲೇಜ್ ಅಕೌಂಟೆಂಟ್ಸ್ ಲಾಗಿನ್ನಿಂದ ಅವರು ಪುಷ್ ಮಾಡಿರ್ತಕ್ಕಂಥ ಅಪ್ಲಿಕೇಶನ್ಸ್ಗಳು ಆರ್ ಐ ಲಾಗಿನ್ನಲ್ಲಿ ಅಥವಾ ಶಿರಸ್ತಾರ್ ಲಾಗಿನ್ನಲ್ಲಿ ಅಥವಾ ತಹಶೀಲ್ದಾರ್ ಲಾಗಿನ್ನಲ್ಲಿ ಯಾವ ರೀತಿ ಪ್ರೊಸೆಸ್ ಮಾಡಬೇಕು ಅನ್ನೋದನ್ನ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಈಗ ಮೊದಲನೇದಾಗಿ ನಿಮ್ಮ ಒಂದು ಲಾಗಿನ್ ಏನಿದೆ ಆರ್ ಐ ಲಾಗಿನ್ ನೀವು ಲಾಗಿನ್ ಆಗಬೇಕಾಗುತ್ತೆ. ಆರ್ ಐ ಅಥವಾ ಶಿರಸ್ತಾರ್ ಅಥವಾ ತಹಶೀಲ್ದಾರ್ ಎಲ್ಲ ಒಂದೇ ಥರನೇ ಇದೆ. ನಾನು ಈಗ ಆರ್ ಐ ಲಾಗಿನ್ದಲ್ಲಿ ಮಾತ್ರ ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ಇದರಲ್ಲಿ ಈಗ ನಾನು ಆಲ್ರೆಡಿ ಈಗ ಆರ್ ಐ ಲಾಗಿನ್ ಆಗಿದ್ದೀನಿ. ಸೊ ಆರ್ ಐ ಲಾಗಿನ್ ಆಗಿ ಅದು ಒಂದು ಅಪ್ಲಿಕೇಶನ್ನು ಈಗ ನಾನು ನಿಮಗೆ ಫೆಚ್ ಮಾಡ್ತೀನಿ. ಈ ರೀತಿ ನೀವು ನಿಮ್ಮ ತಾಲೂಕು, ಹೋಬಳಿ ಮತ್ತೆ ವಿಲೇಜ್ ಅನ್ನ ಸೆಲೆಕ್ಟ್ ಮಾಡಬೇಕಾಗತ್ತೆ. ನಂತರ ನಿಮ್ಮ ಲಾಗಿನ್ ಅಲ್ಲಿ ಈ ರೀತಿ ತೋರಿಸುತ್ತೆ ಫಾರ್ಮ್ 50 ಇದೆಯಾ, 53 ಅಥವಾ 57 ಅಂತ ಇದೆ. ಸೊ ಎಲ್ಲ ಅಪ್ಲಿಕೇಶನ್ಸು ನೀವು ಆಗ ಕ್ಲಿಕ್ ಮಾಡಿದ್ರೆ ಬರುತ್ತೆ ಯಾವ್ದಾದ್ರು ಪೆಂಡಿಂಗ್ ಇದೆ ಅಂತ. ಸೊ ಫಾರ್ ಎಕ್ಸಾಂಪಲ್ ನನಗೆ ಯಾವುದೋ ಒಂದು ಅಪ್ಲಿಕೇಶನ್ ಅನ್ನ ವ್ಯೂ ಅಂತಿದೆ, ಇಲ್ಲಿ ವ್ಯೂ ಕ್ಲಿಕ್ ಮಾಡಿದ್ರೆ ಇಲ್ಲಿ ನಿಮ್ಮ ಲಾಗಿನ್ ಅಲ್ಲಿ ಆ ಅಪ್ಲಿಕೇಶನ್ಸ್ ಓಪನ್ ಆಗುತ್ತೆ. ಇಲ್ಲಿ ನಿಮಗೆ ಬೇಸಿಕ್ ಇನ್ಫಾರ್ಮೇಶನ್ಸ್ ಬರುತ್ತೆ. ಇಲ್ಲಿ ಸರ್ವೆ ನಂಬರು, ಅಪ್ಲಿಕೆಂಟ್ ಹೆಸರು, ಅವ್ರದ್ದು ಇನ್ಕಮ್ಮು, ಇದೆಲ್ಲ ವಿಲೇಜ್ ಅಕೌಂಟೆಂಟ್ಸ್ ಅವ್ರ ಲಾಗಿನಿಂದ ಅವರು ಪ್ರೊಸೆಸ್ ಮಾಡಿ ನಿಮಗೆ ಫಾರ್ವರ್ಡ್ ಮಾಡಿರ್ತಕ್ಕಂಥದ್ದು. ನಂತರ ನಿಮ್ಗೆ ಕೆಳಗಡೆ ನಿಮ್ಗೆ ಏನಾಗುತ್ತೆ, ಇಲ್ಲಿ ಲ್ಯಾಂಡ್ ಕ್ಲಾಸಿಫಿಕೇಶನ್ ಕಂಪ್ಲೀಟೆಡ್ ಸೆಂಟ್ ಟು ಆರ್ ಐ ಅಂತಿದೆ. ಇಲ್ಲಿ ಚೆಕ್ ಲಿಸ್ಟ್ ಪರಿಶೀಲನಾ ಪಟ್ಟಿ ಅಂತಿದೆ. ವಿಲೇಜ್ ಅಕೌಂಟೆಂಟ್ಸ್ ಅವ್ರಿಗೆ ಒಂದು ಪ್ರಿಸ್ಕ್ರೈಬ್ಡ್ ಫಾರ್ಮೆಟ್ ಇದೆ. ಆ ಫಾರ್ಮೆಟ್ ಅಲ್ಲಿ ಅವ್ರು ಚೆಕ್ ಲಿಸ್ಟ್ ನ ಫಿಲ್ ಮಾಡಿ ಅದನ್ನ ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಿರ್ತಾರೆ. ಅದು ನೀವು ಕ್ಲಿಕ್ ಮಾಡಿದ್ರೆ ಇಲ್ಲಿ ಬರುತ್ತೆ. ಇನ್ ಕೇಸ್ ಅವ್ರು ಅಪ್ಲೋಡ್ ಮಾಡಿಲ್ಲ ಅಂದ್ರೆ ನಿಮ್ಗೆ ಇಲ್ಲಿ ಚೆಕ್ ಲಿಸ್ಟ್ ಇಸ್ ನಾಟ್ ಡನ್ ಅಂತ ಬರ್ತಿದೆ. ಸೊ ಇದು ಚೆಕ್ ಲಿಸ್ಟ್ ಅವ್ರು ಅಪ್ಲೋಡ್ ಮಾಡಿಲ್ಲ. ನಂತರ ಇಲ್ಲಿ ಟ್ರಾನ್ಸಾಕ್ಷನ್ ರಿಪೋರ್ಟ್ ಅಂತ ಬರುತ್ತೆ. ಓವರ್ ಆಲ್ ನಿಮ್ಗೆ ಎಲ್ಲಾ ಲಾಗಿನ್ ಅಲ್ಲಿ ಅಥವಾ ಏನೇನಾಗಿದೆ ಅಷ್ಟನ್ನು ಕೂಡ ಒಂದು ಟ್ರಾನ್ಸಾಕ್ಷನ್ ರಿಪೋರ್ಟ್, ಈಗ ನಮಗೆ ಲ್ಯಾಂಡ್ ಕನ್ವರ್ಷನ್ ಅಲ್ಲಿ ಹೇಗೆ ನೀವು ಟ್ರಾನ್ಸಾಕ್ಷನ್ ರಿಪೋರ್ಟ್ ನೋಡ್ತೀರಾ ಆ ರೀತಿ ನಿಮಗೆ ಒಂದು ಟ್ರಾನ್ಸಾಕ್ಷನ್ ರಿಪೋರ್ಟ್ ಕೂಡ ನಿಮ್ಗೆ ಇಲ್ಲಿ ಸಿಗತ್ತೆ. ನಂತರ ಇಲ್ಲಿ ಕೆಳಗಡೆ ನಿಮಗೆ ಒಂದು ಅಡಿಷನಲ್ ಇನ್ಫಾರ್ಮೇಶನ್ ನಿಮಗೆ ಬರುತ್ತಿಲ್ಲ. ಇದು ನಿಮಗೆ ಆಟೋ ಫೆಚ್ ಆಗ್ತಕ್ಕಂಥದ್ದು, ಡೇಟಾಬೇಸ್ ಇಂದ ಆಟೋ ಫೆಚ್ ಆಗಿ ಬರ್ತಕ್ಕಂಥ ಇನ್ಫಾರ್ಮೇಶನ್. ಇಲ್ಲಿ ಫಾರ್ಮರ್ಸ್ ಎಕ್ಸ್ಟೆಂಟ್ ಬರುತ್ತೆ ಮತ್ತೆ ಫ್ಯಾಮಿಲಿ ಎಕ್ಸ್ಟೆಂಟ್ ಅಂತ ಬರುತ್ತೆ. ಫ್ಯಾಮಿಲಿ ಅಂದ್ರೆ ಕುಟುಂಬ ಡೇಟಾಬೇಸ್ ಇಂದ ಏನಾದರೂ ಲಿಂಕ್ ಆಗಿದ್ರೆ ಅವ್ರದ್ದು ಮಾಹಿತಿ ಇಲ್ಲಿ ಸಿಗುತ್ತೆ. ನೆಕ್ಸ್ಟ್ ವಿಲೇಜ್ ಅಕೌಂಟೆಂಟ್ಸ್ ವಿಲೇಜ್ ಗೋಮಾಳ ಲ್ಯಾಂಡ್ ಎಕ್ಸ್ಟೆಂಟ್ ಅಂತಿದೆ. ಗೋಮಾಳ ವಿಸ್ತೀರ್ಣ ಇದು ಕೂಡ ಡೇಟಾಬೇಸ್ ಇಂದ ಆಟೋ ಫೆಚ್ ಆಗಿ ಬರುತ್ತೆ. ಅದೇ ರೀತಿ ಸ್ಮಶಾನದ ವಿಸ್ತೀರ್ಣ ಕೂಡ ಆಟೋ ಫೆಚ್ ಆಗಿ ಬರುತ್ತೆ. ಇದು ನಿಮಗೆ ಮಾಹಿತಿಗಾಗಿ ಈ ತರ ಇನ್ಫಾರ್ಮೇಶನ್ ನಾವು ಡಿಸ್ಪ್ಲೇ ಮಾಡ್ತಾ ಇದೀವಿ. ನಂತರ ನಿಮಗೆ ಕೆಳಗಡೆ ಈ ಅರ್ಜಿಯ ಸಂಖ್ಯೆ ಇದನ್ನು ಹೊರತುಪಡಿಸಿ ಬೇರೆ ಸರ್ವೆ ನಂಬರ್ದ್ರಲ್ಲಿ ಏನಾದ್ರು ಈ ಫಾರ್ಮರ್ದು ಬೇರೆ ಇನ್ನೊಂದು ಸರ್ವೆ ನಂಬರ್ ಏನಾದ್ರು ಇದೆಯಾ ಅಂತ ನಾವು ಅದನ್ನು ತೋರಿಸ್ತಾ ಇದೀವಿ. ಫಾರ್ ಎಕ್ಸಾಂಪಲ್ ಇದ್ರೆ ಇಲ್ಲಿ ಎಷ್ಟು ಸಂಖ್ಯೆ ಇದೆ ಆ ಸಂಖ್ಯೆ ತೋರಿಸ್ತೀವಿ. ಒಂದಿದ್ರೆ ಒಂದು ತೋರಿಸ್ತೀವಿ ಅಥವಾ ಎರಡಿದ್ರೆ ಎರಡು ತೋರಿಸ್ತೀವಿ. ಮತ್ತೆ ಅಪ್ಲಿಕೇಶನ್ಸ್ ಯಾವ್ದು ಅಂತಾನು ಕೂಡ ಕೆಳಗಡೆ ಡಿಸ್ಪ್ಲೇ ಮಾಡ್ತಾ ಇದೀವಿ. ಇಲ್ಲಿ ನಿಮ್ಗೆ ಕಾಣ್ತಿದೆ, ಇಲ್ಲಿ ವ್ಯೂ ಬಟನ್ ಇದೆ. ಇಲ್ಲಿ ವ್ಯೂ ಬಟನ್ ಕ್ಲಿಕ್ ಮಾಡಿದ್ರೆ ಸೇಮ್ ಫಾರ್ಮರ್ದೇ ಇನ್ನೊಂದು ಸರ್ವೆ ನಂಬರ್ದು ಅಪ್ಲಿಕೇಶನ್ಸ್ ಕೂಡ ನಿಮ್ಗೆ ಮಾಹಿತಿಗಾಗಿ ನಿಮ್ಗೆ ಇಲ್ಲಿ ನಾವು ತೋರಿಸ್ತೀವಿ. ನಂತರ ಇಲ್ಲಿ ಈ ಅರ್ಜಿದಾರ ಆಧಾರ್ ಸಂಖ್ಯೆ ಇದನ್ನು ಹೊರತುಪಡಿಸಿ, ಅಂದ್ರೆ ಈ ಆಧಾರ್ ಬೇಸ್ಡ್ ಮೇಲೆ ಏನಾದ್ರು ಸರ್ಚ್ ಮಾಡಿದಾಗ ನಮ್ಗೆ ಮತ್ತೆ ಬೇರೆ ಯಾವ್ದಾರ ಅಪ್ಲಿಕೇಶನ್ ಸಿಗುತ್ತಾ ಅಂತ ನೋಡ್ತೀವಿ. ಇದು ಕೂಡ ಎಲ್ಲ ಆಟೋ ಫೆಚ್ ಆಗುತ್ತೆ. ಇಲ್ಲಿ ಯಾವುದು ಇಲ್ದಿರೋದ್ರಿಂದ 0 ತೋರಿಸುತ್ತೆ. ನಂತರ ಈಗ ಮುಖ್ಯವಾಗಿ ಬರ್ತಕ್ಕಂಥದ್ದು ನಿಮ್ಗೆ ಹಿಸ್ಟೋರಿಕಲ್ ಇದನ್ನ ಮ್ಯಾಪ್ಸ್ ಅನ್ನ ಯಾವ ರೀತಿ ನಾವು ನೋಡ್ಬೇಕು ಅಂತ. ಈ ಒಂದು ಬೌಂಡ್ರಿ ನೋಡಿ, ಇಲ್ಲಿ ನಿಮ್ಗೆ ತೋರಿಸ್ಬೇಕಾದ್ರೆ ಇಲ್ಲಿ ಫಸ್ಟಿಗೆ ಒಂದು ಬೌಂಡ್ರಿ ಅಂತ ತೋರಿಸ್ತಾ ಇದೀವಿ. ಇದಾದ್ಮೇಲೆ ನೆಕ್ಸ್ಟ್ ಫೋಟೋ ತೋರಿಸ್ತಾ ಇದೀವಿ. ಈ ಫೋಟೋ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಆ ಜಮೀನಿಂದ ಅವರು ವಿಲೇಜ್ ಅಕೌಂಟೆಂಟ್ಸ್ ಫೀಲ್ಡಿಗೆ ಹೋದಾಗ ಅವ್ರು ಕ್ಯಾಪ್ಚರ್ ಮಾಡಿರ್ತಕ್ಕಂಥ ಒಂದು ಫೋಟೋ ಬರುತ್ತೆ. ನೆಕ್ಸ್ಟ್ ಅವರು ಮಜರ್ ವಿಡಿಯೋ ಏನು ಅಪ್ಲೋಡ್ ಮಾಡಿರ್ತಾರೆ ಅದು ಇಲ್ಲಿ ನಿಮ್ಗೆ ಕಾಣುತ್ತೆ. ಇದನ್ನು ಬೇಕಾದ್ರೆ ನೀವು ಡೌನ್ಲೋಡ್ ಅಂತ ಕ್ಲಿಕ್ ಮಾಡಿದ್ರೆ ಡೌನ್ಲೋಡ್ ಆಗುತ್ತೆ. ಅದೇ ರೀತಿ ಈ ಫೋಟೋ ಆಯ್ತು, ಬೌಂಡ್ರಿ ಆಯ್ತು. ನೆಕ್ಸ್ಟ್ ಓವರ್ ವ್ಯೂ ಅಂತಿದೆ. ಓವರ್ ವ್ಯೂ ಅಂತ ಹೇಳಿದ್ರೆ ನಿಮ್ಗೆ ಈ ತರ ಒಂದು ಲೇಔಟ್ ಚಿತ್ರ ಈ ರೀತಿ ಕಾಣುತ್ತೆ ನಿಮ್ಗೆ. ಇದಾದ ಮೇಲೆ ನಿಮ್ಗೆ ಬರ್ತಕ್ಕಂಥದ್ದು ಈ ಹಿಸ್ಟೋರಿಕಲ್ ಇಮೇಜಸ್ಗಳು. ಈ ಹಿಸ್ಟೋರಿಕಲ್ ಇಮೇಜಸ್ ಏನಿದೆಯಲ್ಲ ಇದು ಒಂದು ಲಾಸ್ಟ್ 10-15 ಇಯರ್ಸ್ ಅಥವಾ 20 ಇಯರ್ಸ್ ತನಕನು ಡೇಟಾ ಇದ್ರೆ ನಿಮ್ಗೆ ಗೂಗಲ್ ಅರ್ತ್ ಅಲ್ಲಿ ಅದು ನಿಮ್ಗೆ ಸಿಗತ್ತೆ. ಅದನ್ನ ನೀವು ಚೆಕ್ ಮಾಡ್ಕೋಬಹುದು. ಇಲ್ಲಿದೆ ನೋಡಿ, ನಿಮ್ಗೆ ಕಾಣಿಸ್ತಾ ಇದೆ. ಈಗ ಪ್ರೆಸೆಂಟ್ ಇಯರ್ದು ನಾನು ನಿಮ್ಗೆ ಇಲ್ಲಿ ವ್ಯೂ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಇಲ್ಲಿ ಇಯರ್ ಅಂತ ಇದೆಯಲ್ಲ, ಇಲ್ಲಿ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಇಲ್ಲಿ ನೋಡಿ ಈ ತರ ಕ್ಲಿಕ್ ಮಾಡಿದ್ರೆ ನೆಕ್ಸ್ಟ್ 23 ನಲ್ಲಿ ತೋರಿಸ್ತೀನಿ. ಈ ಒಂದು ಮ್ಯಾಪ್ ಏನ್ ಕಾಣಿಸ್ತಾ ಇದೆ ಇದು 2023 ನಲ್ಲಿ ನಮ್ಗೆ ಕಾಣಿಸ್ತಾ ಇದೆ. ಸೊ ಇಲ್ಲಿ ನಮ್ಗೆ ಕೆಲವೊಂದ್ಸಲ ಏನಾಗುತ್ತೆ ಅಂದ್ರೆ ಇಲ್ಲಿ ಸರಿಯಾಗಿ ನಮ್ಗೆ ಕಾಣಲ್ಲ ಇಮೇಜಸ್ಗಳು. ಸೊ ಅದಕ್ಕೆ ನಾವು ಇದಕ್ಕೆ ಗೂಗಲ್ ಅರ್ತ್ ಅಂತ ಒಂದು ಡೆಸ್ಕ್ಟಾಪ್ ಅಪ್ಲಿಕೇಶನ್ಸ್ ಇದೆ. ಅದನ್ನ ನೀವು ನಿಮ್ಮ ಸಿಸ್ಟಮ್ಗೆ ನೀವು ಡೌನ್ಲೋಡ್ ಮಾಡಿ ಇನ್ಸ್ಟಾಲ್ ಮಾಡ್ಕೊಂಡ್ರೆ
ಅಲ್ಲೇ ನಿಮ್ಗೆ ಇನ್ನೂ ಸ್ವಲ್ಪ ಕ್ಲಾರಿಟಿ ಚೆನ್ನಾಗಿ ಕಾಣುತ್ತೆ. ಇದನ್ನ ಯಾವ ರೀತಿ ಡೌನ್ಲೋಡ್ ಮಾಡ ವೆಬ್ ಅಪ್ಲಿಕೇಶನ್ನಲ್ಲಿ ಈಗ ವಿಲೇಜ್ ಅಕೌಂಟೆಂಟ್ಸ್ ಅವರ ಲಾಗಿನ್ ಇಂದ ಆ ಅಪ್ಲಿಕೇಶನ್ಸ್ ಅನ್ನ ಪ್ರೊಸೆಸ್ ಮಾಡಿ ನೆಕ್ಸ್ಟ್ ಮುಂದಿನ ಹಂತಕ್ಕೆ ಅವರು ಕಳಿಸಿದ್ಮೇಲೆ ನೆಕ್ಸ್ಟ್ ಅದು ಆರ್ ಐ ಲಾಗಿನ್ಗೆ ಬರುತ್ತೆ. ನಂತರ ಅವ್ರು ಆರ್ ಐ ಲಾಗಿನ್ ಇಂದ ಅದು ವೆರಿಫಿಕೇಶನ್ ಮಾಡಾದ್ಮೇಲೆ ಅದು ಶಿರಸ್ತಾರ್ ಲಾಗಿನ್ಗೆ ಹೋಗುತ್ತೆ. ಶಿರಸ್ತಾರಿಂದ ತಹಶೀಲ್ದಾರ್ ಲಾಗಿನ್ಗೆ ಹೋಗುತ್ತೆ. ತಹಶೀಲ್ದಾರ್ ಲಾಗಿನ್ ಇಂದ ಕಮಿಟಿಗೆ ಅದು ಅಪ್ಲಿಕೇಶನ್ಸು ಫಾರ್ವರ್ಡ್ ಆಗುತ್ತೆ. ಈ ರೀತಿ ಈಗ ವಿಲೇಜ್ ಅಕೌಂಟೆಂಟ್ಸ್ ಲಾಗಿನ್ ಇಂದ ಅವರು ಪುಷ್ ಮಾಡಿರ್ತಕ್ಕಂಥ ಅಪ್ಲಿಕೇಶನ್ಸ್ಗಳು ಆರ್ ಐ ಲಾಗಿನ್ ನಲ್ಲಿ ಅಥವಾ ಶಿರಸ್ತಾರ್ ಲಾಗಿನ್ ನಲ್ಲಿ ಅಥವಾ ತಹಶೀಲ್ದಾರ್ ಲಾಗಿನ್ ನಲ್ಲಿ ಯಾವ ರೀತಿ ಪ್ರೊಸೆಸ್ ಮಾಡಬೇಕು ಅನ್ನೋದನ್ನ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಈಗ ಮೊದಲನೇದಾಗಿ ನಿಮ್ಮ ಒಂದು ಲಾಗಿನ್ ಏನಿದೆ ಆರ್ ಐ ಲಾಗಿನ್ ನೀವು ಲಾಗಿನ್ ಆಗಬೇಕಾಗುತ್ತೆ. ಆರ್ ಐ ಅಥವಾ ಶಿರಸ್ತಾರ್ ಅಥವಾ ತಹಶೀಲ್ದಾರ್ ಎಲ್ಲ ಒಂದೇ ತರನೇ ಇದೆ. ನಾನು ಈಗ ಆರ್ ಐ ಲಾಗಿನ್ ಅಲ್ಲಿ ಮಾತ್ರ ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ಇದರಲ್ಲಿ ಈಗ ನಾನು ಆಲ್ರೆಡಿ ಈಗ ಆರ್ ಐ ಲಾಗಿನ್ ಆಗಿದ್ದೀನಿ. ಸೊ ಆರ್ ಐ ಲಾಗಿನ್ ಆಗಿ ಒಂದು ಅಪ್ಲಿಕೇಶನ್ ಈಗ ನಾನು ನಿಮಗೆ ಫೆಚ್ ಮಾಡ್ತೀನಿ. ಈ ರೀತಿ ನೀವು ನಿಮ್ಮ ತಾಲೂಕು ಹೋಬಳಿ ಮತ್ತೆ ವಿಲೇಜ್ ಅನ್ನ ಸೆಲೆಕ್ಟ್ ಮಾಡಬೇಕಾಗುತ್ತೆ. ನಂತರ ನಿಮ್ಮ ಲಾಗಿನ್ ಅಲ್ಲಿ ಈ ರೀತಿ ತೋರಿಸುತ್ತೆ ಫಾರ್ಮ್ 50 ಇದೆಯಾ, 53 ಅಥವಾ 57 ಅಂತ ಇದೆ. ಸೊ ಎಲ್ಲ ಅಪ್ಲಿಕೇಶನ್ಸ್ ನೀವು ಆಗ ಕ್ಲಿಕ್ ಮಾಡಿದ್ರೆ ಬರುತ್ತೆ ಯಾವ್ದಾದ್ರು ಪೆಂಡಿಂಗ್ ಇದೆ ಅಂತ. ಸೊ ಫಾರ್ ಎಕ್ಸಾಂಪಲ್ ನನಗೆ ಯಾವುದೋ ಒಂದು ಅಪ್ಲಿಕೇಶನ್ ಅನ್ನ ವ್ಯೂ ಅಂತಿದೆ, ಇಲ್ಲಿ ವ್ಯೂ ಕ್ಲಿಕ್ ಮಾಡಿದ್ರೆ ಇಲ್ಲಿ ನಿಮ್ಮ ಲಾಗಿನ್ ಅಲ್ಲಿ ಅಪ್ಲಿಕೇಶನ್ಸ್ ಓಪನ್ ಆಗುತ್ತೆ. ಇಲ್ಲಿ ನಿಮಗೆ ಬೇಸಿಕ್ ಇನ್ಫಾರ್ಮೇಶನ್ಸ್ ಬರುತ್ತೆ. ಇಲ್ಲಿ ಸರ್ವೆ ನಂಬರ್, ಅಪ್ಲಿಕೆಂಟ್ ಹೆಸರು, ಅವ್ರದ್ದು ಇನ್ಕಮ್, ಇದೆಲ್ಲ ವಿಲೇಜ್ ಅಕೌಂಟೆಂಟ್ಸ್ ಅವ್ರ ಲಾಗಿನ್ ಇಂದ ಅವರು ಪ್ರೊಸೆಸ್ ಮಾಡಿ ನಿಮಗೆ ಫಾರ್ವರ್ಡ್ ಮಾಡಿರ್ತಕ್ಕಂಥದ್ದು. ನಂತರ ನಿಮ್ಗೆ ಕೆಳಗಡೆ ನಿಮ್ಗೆ ಏನಾಗುತ್ತೆ ಇಲ್ಲಿ ಲ್ಯಾಂಡ್ ಕ್ಲಾಸಿಫಿಕೇಶನ್ ಕಂಪ್ಲೀಟೆಡ್ ಸೆಂಟ್ ಟು ಆರ್ ಐ ಅಂತಿದೆ. ಇಲ್ಲಿ ಚೆಕ್ ಲಿಸ್ಟ್ ಪರಿಶೀಲನಾ ಪಟ್ಟಿ ಅಂತಿದೆ. ವಿಲೇಜ್ ಅಕೌಂಟೆಂಟ್ಸ್ ಅವ್ರಿಗೆ ಒಂದು ಪ್ರಿಸ್ಕ್ರೈಬ್ಡ್ ಫಾರ್ಮೆಟ್ ಇದೆ. ಆ ಫಾರ್ಮೆಟ್ ಅಲ್ಲಿ ಅವ್ರು ಚೆಕ್ ಲಿಸ್ಟ್ ನ ಫಿಲ್ ಮಾಡಿ ಅದನ್ನ ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಿರ್ತಾರೆ. ಅದು ನೀವು ಕ್ಲಿಕ್ ಮಾಡಿದ್ರೆ ಇಲ್ಲಿ ಬರುತ್ತೆ. ಇನ್ ಕೇಸ್ ಅವ್ರು ಅಪ್ಲೋಡ್ ಮಾಡಿಲ್ಲ ಅಂದ್ರೆ ನಿಮ್ಗೆ ಇಲ್ಲಿ ಚೆಕ್ ಲಿಸ್ಟ್ ಇಸ್ ನಾಟ್ ಡನ್ ಅಂತ ಬರ್ತಿದೆ. ಸೊ ಇದು ಚೆಕ್ ಲಿಸ್ಟ್ ಅವ್ರು ಅಪ್ಲೋಡ್ ಮಾಡಿಲ್ಲ. ನಂತರ ಇಲ್ಲಿ ಟ್ರಾನ್ಸಾಕ್ಷನ್ ರಿಪೋರ್ಟ್ ಅಂತ ಬರುತ್ತೆ. ಓವರ್ ಆಲ್ ನಿಮ್ಗೆ ಎಲ್ಲಾ ಲಾಗಿನ್ ಅಲ್ಲಿ ಅಥವಾ ಏನೇನಾಗಿದೆ ಅಷ್ಟನ್ನು ಕೂಡ ಒಂದು ಟ್ರಾನ್ಸಾಕ್ಷನ್ ರಿಪೋರ್ಟ್, ಈಗ ನಮಗೆ ಲ್ಯಾಂಡ್ ಕನ್ವರ್ಷನ್ ಅಲ್ಲಿ ಹೇಗೆ ನೀವು ಟ್ರಾನ್ಸಾಕ್ಷನ್ ರಿಪೋರ್ಟ್ ನೋಡ್ತೀರಾ ಆ ರೀತಿ ನಿಮಗೆ ಒಂದು ಟ್ರಾನ್ಸಾಕ್ಷನ್ ರಿಪೋರ್ಟ್ ಕೂಡ ನಿಮ್ಗೆ ಇಲ್ಲಿ ಸಿಗತ್ತೆ. ನಂತರ ಇಲ್ಲಿ ಕೆಳಗಡೆ ನಿಮಗೆ ಒಂದು ಅಡಿಷನಲ್ ಇನ್ಫಾರ್ಮೇಶನ್ ನಿಮಗೆ ಬರುತ್ತಿಲ್ಲ. ಇದು ನಿಮಗೆ ಆಟೋ ಫೆಚ್ ಆಗ್ತಕ್ಕಂಥದ್ದು, ಡೇಟಾಬೇಸ್ ಇಂದ ಆಟೋ ಫೆಚ್ ಆಗಿ ಬರ್ತಕ್ಕಂಥ ಇನ್ಫಾರ್ಮೇಶನ್. ಇಲ್ಲಿ ಫಾರ್ಮರ್ಸ್ ಎಕ್ಸ್ಟೆಂಟ್ ಬರುತ್ತೆ ಮತ್ತೆ ಫ್ಯಾಮಿಲಿ ಎಕ್ಸ್ಟೆಂಟ್ ಅಂತ ಬರುತ್ತೆ. ಫ್ಯಾಮಿಲಿ ಅಂದ್ರೆ ಕುಟುಂಬ ಡೇಟಾಬೇಸ್ ಇಂದ ಏನಾದರೂ ಲಿಂಕ್ ಆಗಿದ್ರೆ ಅವ್ರದ್ದು ಮಾಹಿತಿ ಇಲ್ಲಿ ಸಿಗುತ್ತೆ. ನೆಕ್ಸ್ಟ್ ವಿಲೇಜ್ ಅಕೌಂಟೆಂಟ್ಸ್ ವಿಲೇಜ್ ಗೋಮಾಳ ಲ್ಯಾಂಡ್ ಎಕ್ಸ್ಟೆಂಟ್ ಅಂತಿದೆ. ಗೋಮಾಳ ವಿಸ್ತೀರ್ಣ ಇದು ಕೂಡ ಡೇಟಾಬೇಸ್ ಇಂದ ಆಟೋ ಫೆಚ್ ಆಗಿ ಬರುತ್ತೆ. ಅದೇ ರೀತಿ ಸ್ಮಶಾನದ ವಿಸ್ತೀರ್ಣ ಕೂಡ ಆಟೋ ಫೆಚ್ ಆಗಿ ಬರುತ್ತೆ. ಇದು ನಿಮಗೆ ಮಾಹಿತಿಗಾಗಿ ಈ ತರ ಇನ್ಫಾರ್ಮೇಶನ್ ನಾವು ಡಿಸ್ಪ್ಲೇ ಮಾಡ್ತಾ ಇದೀವಿ. ನಂತರ ನಿಮಗೆ ಕೆಳಗಡೆ ಈ ಅರ್ಜಿಯ ಸಂಖ್ಯೆ ಇದನ್ನು ಹೊರತುಪಡಿಸಿ ಬೇರೆ ಸರ್ವೆ ನಂಬರ್ದ್ರಲ್ಲಿ ಏನಾದ್ರು ಈ ಫಾರ್ಮರ್ದು ಬೇರೆ ಇನ್ನೊಂದು ಸರ್ವೆ ನಂಬರ್ ಏನಾದ್ರು ಇದೆಯಾ ಅಂತ ನಾವು ಅದನ್ನು ತೋರಿಸ್ತಾ ಇದೀವಿ. ಫಾರ್ ಎಕ್ಸಾಂಪಲ್ ಇದ್ರೆ ಇಲ್ಲಿ ಎಷ್ಟು ಸಂಖ್ಯೆ ಇದೆ ಆ ಸಂಖ್ಯೆ ತೋರಿಸ್ತೀವಿ. ಒಂದಿದ್ರೆ ಒಂದು ತೋರಿಸ್ತೀವಿ ಅಥವಾ ಎರಡಿದ್ರೆ ಎರಡು ತೋರಿಸ್ತೀವಿ. ಮತ್ತೆ ಅಪ್ಲಿಕೇಶನ್ಸ್ ಯಾವ್ದು ಅಂತಾನು ಕೂಡ ಕೆಳಗಡೆ ಡಿಸ್ಪ್ಲೇ ಮಾಡ್ತಾ ಇದೀವಿ. ಇಲ್ಲಿ ನಿಮ್ಗೆ ಕಾಣ್ತಿದೆ, ಇಲ್ಲಿ ವ್ಯೂ ಬಟನ್ ಇದೆ. ಇಲ್ಲಿ ವ್ಯೂ ಬಟನ್ ಕ್ಲಿಕ್ ಮಾಡಿದ್ರೆ ಸೇಮ್ ಫಾರ್ಮರ್ದೇ ಇನ್ನೊಂದು ಸರ್ವೆ ನಂಬರ್ದು ಅಪ್ಲಿಕೇಶನ್ಸ್ ಕೂಡ ನಿಮ್ಗೆ ಮಾಹಿತಿಗಾಗಿ ನಿಮ್ಗೆ ಇಲ್ಲಿ ನಾವು ತೋರಿಸ್ತೀವಿ. ನಂತರ ಇಲ್ಲಿ ಈ ಅರ್ಜಿದಾರ ಆಧಾರ್ ಸಂಖ್ಯೆ ಇದನ್ನು ಹೊರತುಪಡಿಸಿ ಅಂದ್ರೆ ಈ ಆಧಾರ್ ಬೇಸ್ಡ್ ಮೇಲೆ ಏನಾದ್ರು ಸರ್ಚ್ ಮಾಡಿದಾಗ ನಮ್ಗೆ ಮತ್ತೆ ಬೇರೆ ಯಾವ್ದಾರ ಅಪ್ಲಿಕೇಶನ್ ಸಿಗುತ್ತಾ ಅಂತ ನೋಡ್ತೀವಿ. ಇದು ಕೂಡ ಎಲ್ಲ ಆಟೋ ಫೆಚ್ ಆಗುತ್ತೆ. ಇಲ್ಲಿ ಯಾವುದು ಇಲ್ದಿರೋದ್ರಿಂದ 0 ತೋರಿಸುತ್ತೆ. ನಂತರ ಈಗ ಮುಖ್ಯವಾಗಿ ಬರ್ತಕ್ಕಂಥದ್ದು ನಿಮ್ಗೆ ಹಿಸ್ಟೋರಿಕಲ್ ಇದನ್ನ ಮ್ಯಾಪ್ಸ್ ಅನ್ನ ಯಾವ ರೀತಿ ನಾವು ನೋಡ್ಬೇಕು ಅಂತ. ಈ ಒಂದು ಬೌಂಡ್ರಿ ನೋಡಿ, ಇಲ್ಲಿ ನಿಮ್ಗೆ ತೋರಿಸ್ಬೇಕಾದ್ರೆ ಇಲ್ಲಿ ಫಸ್ಟಿಗೆ ಒಂದು ಬೌಂಡ್ರಿ ಅಂತ ತೋರಿಸ್ತಾ ಇದೀವಿ. ಇದಾದ್ಮೇಲೆ ನೆಕ್ಸ್ಟ್ ಫೋಟೋ ತೋರಿಸ್ತಾ ಇದೀವಿ. ಈ ಫೋಟೋ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಆ ಜಮೀನಿಂದ ಅವರು ವಿಲೇಜ್ ಅಕೌಂಟೆಂಟ್ಸ್ ಫೀಲ್ಡಿಗೆ ಹೋದಾಗ ಅವ್ರು ಕ್ಯಾಪ್ಚರ್ ಮಾಡಿರ್ತಕ್ಕಂಥ ಒಂದು ಫೋಟೋ ಬರುತ್ತೆ. ನೆಕ್ಸ್ಟ್ ಅವರು ಮಜರ್ ವಿಡಿಯೋ ಏನು ಅಪ್ಲೋಡ್ ಮಾಡಿರ್ತಾರೆ ಅದು ಇಲ್ಲಿ ನಿಮ್ಗೆ ಕಾಣುತ್ತೆ. ಇದನ್ನು ಬೇಕಾದ್ರೆ ನೀವು ಡೌನ್ಲೋಡ್ ಅಂತ ಕ್ಲಿಕ್ ಮಾಡಿದ್ರೆ ಡೌನ್ಲೋಡ್ ಆಗುತ್ತೆ. ಅದೇ ರೀತಿ ಈ ಫೋಟೋ ಆಯ್ತು, ಬೌಂಡ್ರಿ ಆಯ್ತು. ನೆಕ್ಸ್ಟ್ ಓವರ್ ವ್ಯೂ ಅಂತಿದೆ. ಓವರ್ ವ್ಯೂ ಅಂತ ಹೇಳಿದ್ರೆ ನಿಮ್ಗೆ ಈ ತರ ಒಂದು ಲೇಔಟ್ ಚಿತ್ರ ಈ ರೀತಿ ಕಾಣುತ್ತೆ ನಿಮ್ಗೆ. ಇದಾದ ಮೇಲೆ ನಿಮ್ಗೆ ಬರ್ತಕ್ಕಂಥದ್ದು ಈ ಹಿಸ್ಟೋರಿಕಲ್ ಇಮೇಜಸ್ಗಳು. ಈ ಹಿಸ್ಟೋರಿಕಲ್ ಇಮೇಜಸ್ ಏನಿದೆಯಲ್ಲ ಇದು ಒಂದು ಲಾಸ್ಟ್ 10-15 ಇಯರ್ಸ್ ಅಥವಾ 20 ಇಯರ್ಸ್ ತನಕನು ಡೇಟಾ ಇದ್ರೆ ನಿಮ್ಗೆ ಗೂಗಲ್ ಅರ್ತ್ ಅಲ್ಲಿ ಅದು ನಿಮ್ಗೆ ಸಿಗತ್ತೆ. ಅದನ್ನ ನೀವು ಚೆಕ್ ಮಾಡ್ಕೋಬಹುದು. ಇಲ್ಲಿದೆ ನೋಡಿ, ನಿಮ್ಗೆ ಕಾಣಿಸ್ತಾ ಇದೆ. ಈಗ ಪ್ರೆಸೆಂಟ್ ಇಯರ್ದು ನಾನು ನಿಮ್ಗೆ ಇಲ್ಲಿ ವ್ಯೂ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಇಲ್ಲಿ ಇಯರ್ ಅಂತ ಇದೆಯಲ್ಲ, ಇಲ್ಲಿ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಇಲ್ಲಿ ನೋಡಿ ಈ ತರ ಕ್ಲಿಕ್ ಮಾಡಿದ್ರೆ ನೆಕ್ಸ್ಟ್ 23 ನಲ್ಲಿ ತೋರಿಸ್ತೀನಿ. ಈ ಒಂದು ಮ್ಯಾಪ್ ಏನ್ ಕಾಣಿಸ್ತಾ ಇದೆ ಇದು 2023 ನಲ್ಲಿ ನಮ್ಗೆ ಕಾಣಿಸ್ತಾ ಇದೆ. ಸೊ ಇಲ್ಲಿ ನಮ್ಗೆ ಕೆಲವೊಂದ್ಸಲ ಏನಾಗುತ್ತೆ ಅಂದ್ರೆ ಇಲ್ಲಿ ಸರಿಯಾಗಿ ನಮ್ಗೆ ಕಾಣಲ್ಲ ಇಮೇಜಸ್ಗಳು.
ಸೊ ಅದಕ್ಕೆ ನಾವು ಇದಕ್ಕೆ ಗೂಗಲ್ ಅರ್ತ್ ಅಂತ ಒಂದು ಡೆಸ್ಕ್ಟಾಪ್ ಅಪ್ಲಿಕೇಶನ್ಸ್ ಇದೆ, ಅದನ್ನ ನೀವು ನಿಮ್ಮ ಸಿಸ್ಟಮ್ಗೆ ನೀವು ಡೌನ್ಲೋಡ್ ಮಾಡಿ ಇನ್ಸ್ಟಾಲ್ ಮಾಡ್ಕೊಂಡ್ರೆ ಅಲ್ಲಿ ನಿಮ್ಗೆ ಇನ್ನೂ ಸ್ವಲ್ಪ ಕ್ಲಾರಿಟಿ ಚೆನ್ನಾಗಿ ಕಾಣುತ್ತೆ. ಇದನ್ನ ಯಾವ ರೀತಿ ಡೌನ್ಲೋಡ್ ಮಾಡೋದನ್ನ ನಾವು ವ್ಯೂ ಮಾಡಬೇಕು ಅಂತ ನಾನು ಈಗ ತೋರಿಸ್ತಾ ಇದ್ದೀನಿ. ಇಲ್ಲಿ ನಿಮ್ಗೆ ಇಲ್ಲಿ ಕಾಣ್ತಾ ಇದೆ KML ಅಂತ ಒಂದು ಫೈಲ್ ಇದೆ. ಈ KML ಅಂತ ಕ್ಲಿಕ್ ಮಾಡಿದ್ರೆ ಒಂದು ಇಮೇಜ್ ಫೈಲ್ ನಿಮಗೆ ಡೌನ್ಲೋಡ್ ಆಗುತ್ತೆ. ಅದು KML ಫಾರ್ಮೆಟ್ ನಲ್ಲಿ ಇರುತ್ತೆ. ಇದು ವ್ಯೂ ಆಗಬೇಕು ಅಂತ ಹೇಳಿದ್ರೆ ಈ ಒಂದು ಗೂಗಲ್ ಅರ್ತ್ ಅಂತ ಏನು ಒಂದು ಸಾಫ್ಟ್ವೇರ್ ಇದೆ, ಗೂಗಲ್ ಅರ್ತ್ ಪ್ರೋ ಅಂತ ಇದೆಯಲ್ಲ, ಇದನ್ನ ನೀವು ಡೌನ್ಲೋಡ್ ಮಾಡಿ ಇನ್ಸ್ಟಾಲ್ ಮಾಡಿರಬೇಕು. ಫಾರ್ ಎಕ್ಸಾಂಪಲ್ ನನ್ನ ಹತ್ರ ಆಲ್ರೆಡಿ ಒಂದು ಇನ್ಸ್ಟಾಲ್ ಆಗಿರ್ತಕ್ಕಂಥ ಒಂದು ಬೇರೆ ಒಂದು ಬೌಂಡ್ರಿ ಮಾರ್ಕ್ ಆಗಿರ್ತಕ್ಕಂಥ ಒಂದು ಫೋಟೋ ಇದೆ. ಅದನ್ನ ನಾನು KML ಫಾರ್ಮೆಟ್ ಅಲ್ಲಿ ಇದೆ ಡೌನ್ಲೋಡ್ ಮಾಡಿದ್ದೀನಿ. ಈಗ ನೋಡಿ ವ್ಯೂ ಮಾಡ್ತಾ ಇದ್ದೀನಿ. ನೋಡಿ ಈ ರೀತಿ ಗೂಗಲ್ ಅರ್ತ್ ಫಾರ್ಮೆಟ್ ಅಲ್ಲಿ ಇನ್ಸ್ಟಾಲ್ ಆಗಿದ್ರೆ ನಿಮ್ಮ ಹತ್ರ ಈ ರೀತಿ ನಿಮಗೆ ವ್ಯೂ ಆಗುತ್ತೆ. ಇಲ್ಲಿ ನೀವು ಹಿಸ್ಟೋರಿಕಲ್ ಇಮೇಜಸ್ ನಾವು ನೋಡಬಹುದು. ಅಂದ್ರೆ ಹಿಂದೆ ಪ್ರೀವಿಯಸ್ ಇಯರ್ಸ್ ಯಾವ ರೀತಿ ಇದೆ, ಇಲ್ಲಿ ಪಿಕ್ಚರ್ ಯಾವ ತರ ಇದೆ ಅಂತ ಕಾಣುತ್ತೆ. ಇದರಲ್ಲಿ ಮುಖ್ಯವಾಗಿ ನಮ್ಗೆ ಈ ತರ ಇಮೇಜ್ ಕಾಣಿಸ್ತಾ ಇದೆಯಲ್ಲ, ಇಲ್ಲಿ ನಮ್ಗೆ ಒಂದಿಷ್ಟು ಫೀಚರ್ಸ್ ಇದೆ. ಇದು ನೋಡಿ, ಇದು 360 ಡಿಗ್ರಿನಲ್ಲಿ ಈ ಇಮೇಜ್ ನ ವ್ಯೂ ಮಾಡಬಹುದು. ಫಾರ್ ಎಕ್ಸಾಂಪಲ್ ನೋಡಿ, ನಾನು ಇಲ್ಲಿ ಈ ರೀತಿ ನಾನು ಬೇಕಾದ್ರೆ ಈ ಇಮೇಜ್ ನ ನೋಡಬಹುದು. ನೋಡಿ ಈ ತರ ನನಗೆ 360 ಡಿಗ್ರಿನಲ್ಲಿ ಇಮೇಜ್ ನ ರೊಟೇಷನ್ ಮಾಡಬಹುದು. ಮತ್ತೆ ಇದು ಲೆಫ್ಟ್ ರೈಟ್ ಮತ್ತೆ ಅಪ್ ಡೌನ್ ರೊಟೇಷನ್ ಇದೆ. ನಂತರ ನಮ್ಗೆ ಇಲ್ಲಿ ಈ ಒಂದು ಇಮೇಜ್ ಅಲ್ಲಿ ರೋಡ್ಸ್ ಏನಾದ್ರೂ ಇದೆಯಾ, ಪ್ಲೇಸಸ್ ಏನಾದ್ರೂ ಆಡ್ ಮಾಡಿದಾರ ಗೂಗಲ್ ಅಲ್ಲಿ, ಅಥವಾ ಫೋಟೋಸ್ ಯಾರಾದ್ರೂ ಬೇರೆ ಪ್ಲೇಸಸ್ ಆಡ್ ಮಾಡಿದಾರ ಅಂತ ನಾವು ಬೇಕಾದ್ರೆ ಇಲ್ಲಿ ನೀವು ಸೆಲೆಕ್ಟ್ ಮಾಡಿದ್ರೆ ನಿಮ್ಗೆ ಕಾಣುತ್ತೆ. ಇಲ್ಲಿ ನೋಡಿ ನಾನು ಇದೆಲ್ಲ ಸೆಲೆಕ್ಟ್ ಮಾಡಿದ್ದೀನಿ. ನೋಡಿ ಇಲ್ಲಿ ರೋಡ್ಸ್ ಮತ್ತೆ ಯಾರಾದ್ರೂ ಫೋಟೋ ಅಪ್ಲೋಡ್ ಮಾಡಿದ್ರೆ ಅವ್ರದ್ದು ಗೂಗಲ್ ಅರ್ತ್ ಅಲ್ಲಿ ಅದೆಲ್ಲ ನಮ್ಗೆ ಕಾಣುತ್ತೆ. ನಮ್ಗೆ ಈಗ ಬೇಕಾಗಿರ್ತಕ್ಕಂಥದ್ದು ಈ ಇಮೇಜ್. ಈ ಇಮೇಜ್ ನಾವೇನ್ ಮಾಡ್ತೀವಿ, ಈಗ ಪ್ರೀವಿಯಸ್ ಇಯರ್ದು ನಾವು ನೋಡ್ಬೇಕಾಗತ್ತೆ. ಸೊ ಪ್ರೀವಿಯಸ್ ಇಯರ್ದು ನೋಡ್ಬೇಕು ಅಂತ ಹೇಳಿದ್ರೆ ನಾವಿಲ್ಲಿ ನಿಮ್ಗೆ ಕಾಣಿಸ್ತಾ ಇದೆ ನಿಮ್ಗೆ ಒಂದು ಹಿಸ್ಟೋರಿಕಲ್ ಇಮೇಜರಿ ಅಂತ. ಇದನ್ನ ನೀವು ಕ್ಲಿಕ್ ಮಾಡಿದ್ರೆ ಬರುತ್ತೆ. ಅಥವಾ ನೀವು ಇಲ್ಲಿ ಟೂಲ್ಸ್ ಅಲ್ಲಿ ವ್ಯೂ ಅಲ್ಲಿ ಹೋಗ್ಬಿಟ್ಟು ಹಿಸ್ಟೋರಿಕಲ್ ಇಮೇಜಿನರಿ ಅಂತಿದೆ, ಇದನ್ನ ಸೆಲೆಕ್ಟ್ ಮಾಡೋದು ತೋರಿಸುತ್ತೆ ನಿಮ್ಗೆ. ಈಗ ನಾನು ನೆಕ್ಸ್ಟ್ ಹಿಂದಿನ ವರ್ಷದ್ದು ನೋಡಬೇಕು ಅಂತ ಹೇಳಿದ್ರೆ ನೀವು ಇಲ್ಲಿ ಈ ಸೈಡ್ ಕ್ಲಿಕ್ ಮಾಡಿದ್ರೆ ಈ ರೀತಿ ಪ್ರತಿ ಒಂದು ಹಿಂದಿನ ವರ್ಷದ್ದು ಕಾಣುತ್ತೆ. ಬಟ್ ಇದು ನೋಡಿ ಸ್ವಲ್ಪ ಡಾರ್ಕ್ ಇದೆ. ಕೆಲವೊಂದ್ಸಲ ಕ್ಲೌಡ್ ಕೂಡ ಕಾಣ್ತಾ ಇರುತ್ತೆ ನಿಮ್ಗೆ, ಸರಿಯಾಗಿ ಇಮೇಜ್ ಕಾಣಲ್ಲ. ಅದು ಆ ಟೈಮಲ್ಲಿ ಇಮೇಜ್ ಫೋಟೋ ತೆಗಿಯೋ ಟೈಮಲ್ಲಿ ನಿಮ್ಗೆ ಆ ಸಂದರ್ಭದಲ್ಲಿ ಕ್ಲೌಡ್ ಇರ್ಬೋದು ಅಥವಾ ಡಾರ್ಕ್ನೆಸ್ ಇರ್ಬೋದು. ನೋಡಿ ಈ ರೀತಿ ಹಿಂದಿನ ವರ್ಷಗಳದ್ದು ಇಮೇಜಸ್ ನೀವು ನೋಡ್ಬೋದು. ಮತ್ತೆ ಇದನ್ನ ನೀವು ಡೌನ್ಲೋಡ್ ಮಾಡಬಹುದು ನಿಮ್ಮ ಒಂದು ಸಿಸ್ಟಮ್ಗೆ. ಈ ಇಮೇಜ್ ನಿಮಗೆ ಬೇಕು ಅಂತ ಹೇಳಿದ್ರೆ ಇದನ್ನ ನೀವು ಡೌನ್ಲೋಡ್ ಮಾಡಬಹುದು. ಇಲ್ಲಿ ಸೇವ್ ಇಮೇಜ್ ಅಂತ ಒಂದು ನಿಮ್ಗೆ ಐಕಾನ್ ಕಾಣ್ತಿದೆ, ಇದನ್ನ ಸೆಲೆಕ್ಟ್ ಮಾಡಬೇಕು. ಇಲ್ಲಿ ಟೈಟ್ಲ್ ಕೇಳತ್ತೆ, ಇದು ಏನು ನೀವು ಟೈಟ್ಲ್ ಹಾಕ್ತೀರಾ ಅದನ್ನ ಹಾಕ್ಬೋದು. ಫಾರ್ ಎಕ್ಸಾಂಪಲ್ ನಾನೀಗ ಟೈಟಲ್ ಏನ್ ಮಾಡ್ತೀನಿ, ಇದು 2023 ಇಮೇಜ್ ಅಂತ ಅನ್ಕೊಂತೀನಿ. ಇದು ಯಾವುದೋ ಒಂದು ಸರ್ವೆ ನಂಬರ್ ಇದೆ, 15 ಅಂತ ಇದೆ ಅಂತ ಅನ್ಕೊಳ್ಳೋಣ. ಸೊ ಈ ರೀತಿ ನಾವು ಸೇವ್ ಮಾಡ್ಕೋಬೇಕಾಗತ್ತೆ. ಇಲ್ಲಿ ಸೇವ್ ಇಮೇಜ್ ಅಂತಿದೆ. ರೆಸೊಲ್ಯೂಷನ್ ನೀವು ಯಾವ್ದು ನಿಮ್ಗೆ ಅಂದ್ರೆ ನಮ್ಗೆ ಅಪ್ಲೋಡ್ ಮಾಡತಕ್ಕಂತ ಒಂದು ಫೈಲ್ ಫಾರ್ಮೆಟ್ ಒಂದು 2 MB ಅಥವಾ 5 MB ಏನ್ ಕೊಟ್ಟಿರ್ತಾರೆ ಆ ಒಂದು ಫಾರ್ಮೆಟ್ ನಲ್ಲೇ ನಾವು ಅಪ್ಲೋಡ್ ಮಾಡಬೇಕಾಗತ್ತೆ. ಫಾರ್ ಎಕ್ಸಾಂಪಲ್ ಈಗ ನಮ್ಗೆ ಈ ಇಮೇಜ್ ಅಲ್ಲಿ ನಮಗೆ ಕೊಟ್ಟಿರ್ತಕ್ಕಂಥದ್ದು 1 MB ಇದೆ. ಸೊ ಅದ್ರ ಬೇಸ್ ಮೇಲೆ ನೋಡ್ಕೊಂಡು ನಾವಿಲ್ಲಿ ಈ ಇಮೇಜ್ ನ ಸೇವ್ ಮಾಡಬೇಕಾಗತ್ತೆ. ಸೊ ಇಲ್ಲಿ ಸೇವ್ ಕೊಡ್ತೀನಿ ನಾನು. ಸೇವ್ ಕೊಟ್ಟು ನೀವು ಈ ಇಮೇಜ್ ನ JPEG ಫಾರ್ಮೆಟ್ ಅಲ್ಲಿ ಸೇವ್ ಆಗುತ್ತೆ. ಸೊ ಈ ರೀತಿ ನೀವು ಸೇವ್ ಮಾಡ್ಕೋಬಹುದು. ಸೊ ಇದು ಇಮೇಜ್ ನ ನಾವು ಚೆಕ್ ಮಾಡಿದ್ವಿ. ಈಗ ಹಿಸ್ಟೋರಿಕಲ್ ಮ್ಯಾಪ್ ನ ಯಾವ ರೀತಿ ನಾವು ಡೌನ್ಲೋಡ್ ಮಾಡೋದು, ವ್ಯೂ ಮಾಡೋದು ಅದೆಲ್ಲ ನೋಡಿದೀವಿ. ನಂತರ ಅದನ್ನ ನಾವು ಅಪ್ಲೋಡ್ ಮಾಡಬೇಕು. ನಿಮ್ಗೆ ಏನು ಕಾಣಿಸ್ತಾ ಇದೆ ಅಲ್ಲಿ ಅದರದ್ದು ನಿಮ್ಗೆ ಅದನ್ನೆಲ್ಲ ಇಲ್ಲಿ ಕೆಳಗಡೆ ನಿಮ್ಗೆ ಕಾಣಿಸ್ತಾ ಇದೆ ನೋಡಿ ಇಯರ್ ಅಂತ. ಈಗ ನಾನು ಈಗ 23 ನಾನು ಸೆಲೆಕ್ಟ್ ಮಾಡಿ ಅಪ್ಲೋಡ್ ಮಾಡಬೇಕು ಅಂದ್ರೆ 23 ಸೆಲೆಕ್ಟ್ ಮಾಡಿ ಚೂಸ್ ಫೈಲ್ ಅಂತ ಕೊಟ್ಟು, ನೀವು ಆಲ್ರೆಡಿ ಡೌನ್ಲೋಡ್ ಮಾಡಿದಿರಾ ಅದನ್ನ ನೀವು ಸೆಲೆಕ್ಟ್ ಮಾಡಿ ಇಲ್ಲಿ ಅಪ್ಲೋಡ್ ಅಂತ ಕೊಡಬೇಕು. ಇದು ಇಮೇಜಸ್ ಹಿಸ್ಟೋರಿಕಲ್ ಇಮೇಜಸ್ ಇಂದ ಆಯ್ತು. ನಂತರ ನಿಮಗೆ ಕೆಳಗಡೆ ಬರ್ತಕ್ಕಂಥದ್ದು ಡಾಕ್ಯುಮೆಂಟ್ಸ್ ಅಪ್ಲೋಡೆಡ್ ಬೈ VAO ಅವರು ಏನು VAಗಳು ಅವರ ಡಾಕ್ಯುಮೆಂಟ್ಸ್ ಏನು ಅವ್ರು ಅಪ್ಲೋಡ್ ಮಾಡಿರ್ತಾರೆ ಅದು ನಿಮ್ಗೆ ಇಲ್ಲಿ ಕಾಣುತ್ತೆ ಕ್ಲಿಕ್ ಮಾಡಿದ್ರೆ. ನೆಕ್ಸ್ಟ್ ಅವ್ರದ್ದು ರೆಕಮೆಂಡೇಶನ್ ಇದೆ ಅದು ಕಾಣುತ್ತೆ. ನಂತರ ನೀವು ಕೆಳಗಡೆ ನಿಮ್ಮ ಒಂದು ಡಿಸಿಷನ್ ಏನಿದೆ ಅದನ್ನ ನೀವು ತಿಳಿಸ್ಬೇಕಾಗತ್ತೆ, ನಿಮ್ಮ ರೆಕಮೆಂಡೇಶನ್ ಎಂಟ್ರಿ ಮಾಡಬೇಕಾಗತ್ತೆ. ಹಾಗೂ ಫೈಲ್ಸ್ ಅನ್ನ ನೀವು ನಿಮ್ಮ ರೆಕಮೆಂಡೇಶನ್ ಏನ್ ಮಾಡಿರ್ತೀರಾ ಅದರದ್ದು ಒಂದು ನೀವು ಫೈಲ್ ಅನ್ನ ಅಪ್ಲೋಡ್ ಮಾಡಬೇಕಾಗತ್ತೆ. ಚೂಸ್ ಫೈಲ್ ಕೊಟ್ಟು ನೀವು ರೆಕಮೆಂಡೇಶನ್ ಮಾಡ್ತೀರಾ ಅದನ್ನ ಅಪ್ಲೋಡ್ ಮಾಡಿ. ಸೊ ಇದು ಆಡ್ ಡಾಕ್ಯುಮೆಂಟ್ ಅಂತ ಕೊಟ್ಟು ಸೇರಿಸು ಕೊಟ್ಟು ಅಪ್ಲೋಡ್ ಆಗುತ್ತೆ. ನೆಕ್ಸ್ಟ್ ಇಲ್ಲಿ ಫಾರ್ವರ್ಡ್ ಅಂತ ಕೊಡಬೇಕು. ಇದು RI ಲಾಗಿನ್ ನಲ್ಲಿ ಈ ರೀತಿ ನಾವು ಪ್ರೊಸೆಸ್ ಮಾಡ್ತೀವಿ. ಇದೇ ರೀತಿ ಶಿರಸ್ತಾರ್ ಲಾಗಿನ್ಸ್ ಅಲ್ಲೂ ಇದೇ ರೀತಿ ಇರುತ್ತೆ.
ತಹಶೀಲ್ದಾರ್ ಲಾಗಿನಲ್ಲೂ ಇದೇ ರೀತಿ ಇರುತ್ತೆ. ಇಲ್ಲಿ ಮುಖ್ಯವಾಗಿ ನಮಗೆ ಡೇಟಾ ನಿಮಗೆ ಕೆಲವೊಂದೆಲ್ಲ ನಾವು ಆಟೋ ಫೆಚ್ ಮಾಡಿ ತೋರಿಸ್ತಾ ಇದೀವಿ ನಿಮ್ಮ ಒಂದು ರೆಫರೆನ್ಸ್ಗೆ. ಮತ್ತೆ ವಿಲೇಜ್ ಅಕೌಂಟೆಂಟ್ಸ್ಗಳು ಅವರು ಪರಿಶೀಲನಾ ಪಟ್ಟಿ ಅಂತೇಳಿ ಇದು ಇಂಪಾರ್ಟೆಂಟ್ ಇರುತ್ತೆ. ಅವರು ಚೆಕ್ ಲಿಸ್ಟ್ ಅನ್ನ ಅವರು ಎಲ್ಲ ಅದನ್ನ ವೆರಿಫೈ ಮಾಡಿ ಫಿಲ್ ಮಾಡಿರ್ತಾರೆ, ಅದನ್ನ ನೀವು ನೋಡ್ಬೋದು. ಮತ್ತೆ ಹಿಸ್ಟೋರಿಕಲ್ ಇಮೇಜಸ್ಗಳು ಕೂಡ ನೀವು ಇಲ್ಲಿ ಈ ವೆಬ್ ಅಪ್ಲಿಕೇಶನ್ಸ್ ಅಲ್ಲೇ ನೋಡ್ಬೋದು.